ಅಮರ್ಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಇಡಿ ತನಿಖೆ, ಮತ್ತೊಂದು ಕಡೆ ಲೋಕಾಯುಕ್ತ ತನಿಖೆ ಚುರುಕುಗೊಂಡಿದೆ. ಈ ಮಧ್ಯೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಗಂಭೀರವಾದಂತಹ ಆರೋಪವನ್ನ ಮುಡಾದ ಹಗರಣದ ಬಗ್ಗೆ ಮಾಡಿದ್ದಾರೆ. ಏನಿದು ಆರೋಪ? ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಆರ್ಟಿಐ ಕಾರ್ಯಕರ್ತ ಗಂಗರಾಜು ನಮ್ಮ ಜೊತೆಗಿದ್ದಾರೆ. ಒಂದು ಕಡೆ ಇಡಿ ತನಿಖೆ ಚುರುಕುಗೊಂಡಿದೆ, ಲೋಕಾಯುಕ್ತ ಸಹ ಒಂದು ಮಹತ್ವದ ಘಟ್ಟದಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಈ ಮಧ್ಯೆ ತಾವು ಒಂದು ಗಂಭೀರವಾದಂತಹ ಆರೋಪವನ್ನ ಮುಡಾ ಬಗ್ಗೆ ಮಾಡಿದ್ದಾರೆ. ಏನದು ಸರ್? ಈಗ ಸಿದ್ದರಾಮಯ್ಯನವ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು 20 ಕೋಟಿ ಹಗರಣ ಇರ್ಬೋದು, ಇಲ್ಲ 30 ಕೋಟಿ ಇರ್ಬೋದು, ಅದು ಬೇರೆ ವಿಷಯ, ತನಿಖೆಯಿಂದ ಹೊರಗಡೆ ಬರುತ್ತೆ. ಆದರೆ ಅದರ ಹಿಂದೆ ಸುಮಾರು 5,000 ಕೋಟಿಗೂ ಅಧಿಕ ಹಗರಣ ಆಗಿದೆ, ಭ್ರಷ್ಟಾಚಾರ ಆಗಿದೆ. ಈ 50-50 ಅನುಪಾತ ಇರ್ಬೋದು, ಮೊದಲೇ ನಿವೇಶನಗಳು ಇರ್ಬೋದು, ಖಾತಾ ಕಂದಾಯ, ಟೈಟಲ್ ಡೀಡ್ ಕೊಡೋದ್ರಿಂದ ಇರ್ಬೋದು, CR ಕೊಡೋದ್ರಿಂದ ಹಲವಾರು 5,000 ಕೋಟಿಗೂ ಹೆಚ್ಚು ಹಗರಣ ಆಗಿರೋದ್ರಿಂದ ಈ ಒಂದು ಸಮಗ್ರವಾದ ತನಿಖೆ ಆಗಬೇಕು. ಪ್ಲಸ್ ಅದ್ರ ಜೊತೆಗೆ ಈ ಒಂದು ಪ್ರಾಧಿಕಾರಕ್ಕೆ ಹೊರಗಡೆಯಿಂದ ಬಂದು ಅತಿಥಿಗಳ ಥರ ಬರ್ತಾರೆ ಅಧಿಕಾರಿಗಳು. ಹಲವಾರು ವರ್ಷಗಳಿಂದ 8-10 ವರ್ಷಗಳಿಂದಲೂ ಇಲ್ಲೇ ಇದ್ದಾರೆ ಅವರು. ಮತ್ತು ಇಲ್ಲಿ ಪ್ರಾಧಿಕಾರದಲ್ಲಿರೋಂಥ ಎಂಪ್ಲಾಯಿಗಳು ಸಹ ಎಲ್ಲೂ ವರ್ಗಾವಣೆನೇ ಆಗಿಲ್ಲ. 30-33 ವರ್ಷ 40 ವರ್ಷದವರೆಗೂ ರಿಟೈರ್ ಆಗೋರು ಇಲ್ಲೇ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಸಂಪೂರ್ಣವಾಗಿ ಎಲ್ಲರ ಆಸ್ತಿ, ಅವರ ಒಂದು ಆಸ್ತಿ ಏನು ಮಾಡಿದ್ದಾರೆ, ಏನು ಎಲ್ಲ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಈ ತನಿಖೆ ಆದಾಗ ಮಾತ್ರ ಈ ಪ್ರಕರಣ ಹೊರಗಡೆ ಬರುತ್ತೆ. ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಇದು ಸಾಧಾರಣ ತನಿಖೆ ಆಗೋಕ್ಕಾಗಲ್ಲ ಈಗ. ಹಾಗಾಗಿ ಇದೆಲ್ಲ ಅಕ್ರಮ ಹೊರಗಡೆ ಬರಬೇಕು ಅಂತಂದರೆ, ಈ 5,000 ಕೋಟಿ ಹಗರಣ ಹೊರಗಡೆ ಬರಬೇಕು ಅಂದರೆ ದೊಡ್ಡ ಮಟ್ಟದಲ್ಲೇ ತನಿಖೆ ಆದರೆ ಮಾತ್ರ ಪಾರದರ್ಶಕ ಆಗುತ್ತೆ ಅಂತ ನನ್ನ ವಾದ ಸರ್. ಮುಡಾದಲ್ಲಿ ಯಾವ ಹಂತದ ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿರ್ತಾರೆ ಅಂತ ತಮ್ಮ ಪ್ರಕಾರ? ಸರ್, ಡಿ ಗ್ರೂಪ್ ನೌಕರನಿಂದ ಹಿಡಿದು ಕಮಿಷನರ್ವರೆಗೂ ಸಹ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಕಮಿಷನರು ಭಾಗಿಯಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಡಿ ಗ್ರೂಪ್ ನೌಕರರು ಭಾಗಿಯಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಬ್ಬರದ್ದು ಅವರ ವೈಯಕ್ತಿಕ ಆಸ್ತಿ ತನಿಖೆ ಆಗಬೇಕು. ಅವ್ರು ಏನೇನು ಮಾಡಿದ್ದಾರೆ, ಇಲ್ಲಿವರೆಗೂ ಎಷ್ಟು ಆಸ್ತಿ ಮಾಡಿದ್ದಾರೆ, ಎಷ್ಟು ಕಾರುಗಳಿದ್ದಾವೆ, ಎಂತೆಂಥ ಕಾರುಗಳು, 30-40 ಲಕ್ಷ. ಒಬ್ಬ ಡಿ ಗ್ರೂಪ್ ನೌಕರು 30-40 ಲಕ್ಷ ಕಾರ್ ಇಟ್ಕೊಂಡಿದ್ದಾನೆ ಇವತ್ತು. ಹಾಗಾಗಿ ಎಲ್ಲರದ್ದು ಆಸ್ತಿ ಅವರ ಇದನ್ನು ತನಿಖೆ ಆದರೆ ಮಾತ್ರ ಈ ಒಂದು ಅಕ್ರಮ ಹೊರಗಡೆ ಬರಲಿಕ್ಕಾಗುತ್ತೆ. ಹಾಗಾಗಿ ಈಗ ಒಂದು ಏನು ಖಾತೆ ಕಂದಾಯ ಇವರು ಮಾಡೋಂಗಿರಲಿಲ್ಲ. ಸುಮಾರು ಹಲವಾರು ವರ್ಷಗಳಿಂದ ಖಾತೆ ಕಂದಾಯನ ಇಲ್ಲೇ ಮಾಡ್ಕೊಂಡಿದ್ದಾರೆ. ಅದು ಒಂದು ಅಕ್ರಮ ಆಗಿದೆ. ಅದರೊಳಗೆ ಸಲಕ್ಕೆ 106 ಕೋಟಿ, ಈಗ ಸುಮಾರು 40-50 ಕೋಟಿಗೂ ಅಕ್ರಮ ಆಗಿದೆ ಅದನ್ನು ಸಹ. ಹಾಗಾಗಿ ಅಕ್ರಮದ ಸರಮಾಲೆನೇ ಇದೆ ಮುಡಾ ಪ್ರಾಧಿಕಾರದಲ್ಲಿ. ಹಾಗಾಗಿ ನಾನು ಇದನ್ನು ಇವತ್ತು ನಾನು ಹೇಳಿರೋದು ಇದೇ ಉದ್ದೇಶಕ್ಕೋಸ್ಕರ. 5,000 ಕೋಟಿಗೂ ಜಾಸ್ತಿ ಅಕ್ರಮ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲೇ ತನಿಖೆ ಆಗಬೇಕು ಸರ್. ದೊಡ್ಡ ಮಟ್ಟದಲ್ಲಿ ಇಡಿ ಮಾಡ್ತಾ ಇದ್ದಾರೆ. ಇಡಿಗೆ ಬರೀ 50-50 ಅನುಪಾತದಲ್ಲಿ ತನಿಖೆ ಆಗ್ತಾರೆ. ಈಗ ಒಂದು SIT ರಚನೆ ಮಾಡಲಿ ಬಿಡಿ. ಇದೇ ಸಿದ್ದರಾಮಯ್ಯನವರು ಅವ್ರ ಪ್ರಕರಣ ತನಿಖೆ ನಡೀತಾ ಇದೆ. ಅದು ಸತ್ಯಾಸತ್ಯ ಹೊರಗಡೆ ಬರುತ್ತೆ, ಕೋರ್ಟು ಡಿಸೈಡ್ ಮಾಡುತ್ತೆ, ಏನಾಗುತ್ತೆ ಆಗಲಿ. ಸಿದ್ದರಾಮಯ್ಯನವರು SIT ತನಿಖೆ ಮಾಡಿಸಿ ಸಂಪೂರ್ಣವಾದ ಎಲ್ಲರ ಆಸ್ತಿನೂ ತನಿಖೆ ಮಾಡಲಿ. ಯಾರು ವೈಯಕ್ತಿಕವಾಗಿ ಏನೇನು ಮಾಡಿದ್ರು, ಅವ್ರ ಫ್ಯಾಮಿಲಿ ಏನೇನು ಮಾಡಿದ್ರು, ಆಸ್ತಿನ ಎಲ್ಲದೂ ತನಿಖೆ ಆಗಬೇಕು ಸರ್. ಇಲ್ಲಿ 9 ವಲಯಗಳಿದ್ದಾವೆ. ಭೂಸ್ವಾಧೀನ ಶಾಖೆ ಬೇರೆ ಇದೆ, ಮತ್ತು ಟೌನ್ ಪ್ಲಾನಿಂಗ್ ಬೇರೆ ಇದೆ, ಮತ್ತು SLO ಸೆಕ್ಷನ್ ಇದೆ, ಭೂಸ್ವಾಧೀನ ಶಾಖೆ, ಮತ್ತು ಇಂಜಿನಿಯರಿಂಗ್ ಸೆಕ್ಷನ್ಗಳಿದ್ದಾವೆ, ಮತ್ತು ಖಾತಾ ಸೆಕ್ಷನ್ ಬೇರೆ ಇರುತ್ತೆ, ಮತ್ತು ಲೀಗಲ್ ಸೆಕ್ಷನ್ ಇರುತ್ತೆ, ಮತ್ತು ಕಮಿಷನರ್ PA ಸೆಕ್ಷನ್ ಇರುತ್ತೆ, ಸೆಕ್ರೆಟರಿ PA ಸೆಕ್ಷನ್, ESC ಇದೆ. ಎಲ್ಲ ಕಡೆನೂ ಆಗಬೇಕು. ಎಲ್ಲ ಸಿಬ್ಬಂದಿಗಳು ಇಲ್ಲಿವರೆಗೂ ಯಾರ್ಯಾರಿದ್ದಾರೆ, ನಿವೃತ್ತ ನೌಕರರು ಇರ್ಬೋದು, ಅವ್ರದ್ದು ಆಸ್ತಿ ತನಿಖೆ ಆಗಬೇಕು. ತನಿಖೆ ಆದಾಗ ಮಾತ್ರ ಈ ಒಂದು ಅಕ್ರಮ ಹೊರಗಡೆ ಬರುತ್ತೆ. ಏಕೆಂದರೆ ಇವಾಗ ಒಬ್ಬ ಡಿ ಗ್ರೂಪ್ ನೌಕರನ್ನು ಸಹ ಲಕ್ಷಾಂತರ ರೂಪಾಯಿ ಕಾರಲ್ಲಿ, 30-40 ಲಕ್ಷ ರೂಪಾಯಿ ಕಾರಲ್ಲಿ ಓಡಾಡ್ತಾ ಇದ್ದಾನೆ. ಒಬ್ಬ ಡಾಟಾ ಎಂಟ್ರಿಯವರು ಓಡಾಡ್ತಾ ಇದ್ದಾರೆ ಅಂತ ಅಂದಮೇಲೆ ಎಲ್ಲಿಂದ ಬರುತ್ತೆ ಹಣ ಅದು? ಹಾಗಾಗಿ ಒಬ್ಬ ಡಿ ಗ್ರೂಪ್ ನೌಕರನ್ನ ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿಸ್ಕೋಬೇಕು ಅಂದರೆ CM ಲೆವೆಲಿಂದ ಇಂಪ್ಲೂಯೆನ್ಸ್ ಆಗುತ್ತೆ. ಅವನನ್ನು ಅಲ್ಲಿಂದ ತೆಗಿಬೇಕು ಅಂತ ಅಂದರೆ ಈ CM ಲೆವೆಲಿಂದಲೇ ಇಂಪ್ಲೂಯೆನ್ಸ್ ಬರುತ್ತೆ, ಒತ್ತಡ ಬರುತ್ತೆ. ಅಂದರೆ ಈಗ ಈ ಒಂದು ಪ್ರಕರಣದಲ್ಲಿ CM ಅವರ ಒಂದು ಈ ಪ್ರಕರಣವನ್ನು ತೋರಿಸಿ ಉಳಿದವರೆಲ್ಲ ನಾವು ಬಚಾವ್ ಆಗ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಅನಿಸುತ್ತಾ? ಹೌದು, ಅದೇ ಮೈಂಡ್ ಸೆಟ್ಟಲ್ಲೇ ಹೋಗ್ತಾ ಇದ್ರು ಇಲ್ಲಿವರೆಗೂ. ಹಾಗಾಗಿ ಇದು ಇಡಿ ಎಂಟ್ರಿ ಆಗಿರೋದ್ರಿಂದ ಅದು ಆಗಲ್ಲ ಅಂತ ಕಾಣಿಸುತ್ತೆ ನನಗೇನು. ಹಾಗಾಗಿ ಈ ಒಂದು ಬರೀ 50-50 ಅನುಪಾತದ ತನಿಖೆ ಹೊರತುಪಡಿಸಿ ಬೇರೆ ಎಲ್ಲ ಪ್ರಕರಣವೂ ತನಿಖೆ ಆಗಲಿ. ಭೂಸ್ವಾಧೀನ ಶಾಖೆಯಲ್ಲಿ ಏನು ಅಕ್ರಮ ಆಗಿದೆ, ಟೌನ್ ಪ್ಲಾನಿಂಗಲ್ಲಿ ಏನಾಗಿದೆ, ಈಗ ಕಾಮಗಾರಿನಲ್ಲಿ 100 ಕೋಟಿ ಅಕ್ರಮ ಆಗಿದೆ. ಅದರೊಳಗೂ ಸಾವಿರಾರು ಕೋಟಿ ಅದರೊಳಗೆ ಕಾಮಗಾರಿನಲ್ಲೂ ಒಂದೊಂದೇ ಕಾಮಗಾರಿಗೆ 2 ಸರಿ 3 ಸರಿ ಬಿಲ್ ತೊಗೊಂಡ್ರೆ, ಕಾಮಗಾರಿ ಮಾಡದಲ್ಲೇ ಬಿಲ್ಗಳು ತೊಗೊಂಡಿರೋ ಪ್ರಕರಣಗಳು ಇರ್ತವೆ. ಹಾಗಾಗಿ ಉನ್ನತ ಮಟ್ಟದ ತನಿಖೆ ಸಂಪೂರ್ಣವಾಗಿ ಒಂದು ತನಿಖೆ ಆದರೆ, ಎಲ್ಲ ರೀತಿಯ ತನಿಖೆ ಕಂಪ್ಲೀಟ್ ಆದರೆ ಆವಾಗ 5,000 ಕೋಟಿಗಿಂತ ಜಾಸ್ತಿನೇ ಅಕ್ರಮ ಆಗಿದೆ ಅಂತ ನನ್ನ ಭಾವನೆ. ಬಡ ಜನರಿಗೆ ಸೂರು ಕೊಡುವಂತಹ ಒಂದು ಉದ್ದೇಶದಿಂದ ಬಂದಂತಹ, ಅಂದರೆ ರಾಜರು ಕನಸು ಕಟ್ಕೊಂಡಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಅಂದರೆ ಅಲ್ಲಿದ್ದ ಸಿಬ್ಬಂದಿಗಳು ಅಧಿಕಾರಿಗಳು ಸೂರನ್ನು ತಗೋತಾ ಇದ್ದಾರೆ ಅಂತಾನೆ. ಸೂರೇನು ಸರ್, ಒಂದು ಸೂರು ತಗೊಂಡ್ರು ಪರವಾಗಿಲ್ಲ. ಅವರು ಹಲವಾರು ಸೂರುಗಳು ಇದ್ದಾವೆ, ಎಷ್ಟೆಷ್ಟೋ ಸೈಟ್ಗಳು ಮಾಡ್ಕೊಂಡಿದ್ದಾರೆ ಅವರು. ಇವ್ರು ಏನು ಮಾಡ್ತಾರೆ ಅನ್ನೋದು, ಕೆಲವೊಂದು ಸೈಟ್ಗಳು ಏನಾಗುತ್ತೆ, ಈಗ ದುಡ್ಡು ಕಟ್ಟಿರಲ್ಲ, ಅಂಥ ಸೌತಿಗೆ ರದ್ದು ಆಗ್ತವೆ. ರದ್ದು ಮಾಡಬೇಕು.
ರದ್ದು ಮಾಡಬೇಕಾದ್ರೆ ಇವ್ರು ರದ್ದು ಮಾಡಿರಲ್ಲ. ಇವರು ಅಂಥವೇನು ಬಂದು ಅಧಿಕಾರಿಗಳು ಇವರೇನು ಮಾಡ್ತಾರೆ, ಒಳಗಡೆ ಫೈಲ್ಗಳೇನೋ ದುರುಪಯೋಗ ಮಾಡಿಕೊಂಡು ಅದನ್ನು ಬೇರೆ ರೀತಿ ಕ್ರಿಯೇಟ್ ಮಾಡಿಸ್ಕೊಂಡು ಬೇರೆಯವ್ರನ್ನ ಅನಾಮಧೇಯ ವ್ಯಕ್ತಿನ ಸೃಷ್ಟಿ ಮಾಡಿಸ್ಕೊಂಡು ಈ ಥರ ಅಕ್ರಮ ಮಾಡಿದ್ದಾರೆ. ಪ್ಲಸ್ ಅದ್ರ ಜೊತೆಗೆ ನೋಡಿ ಸರ್, ಆ್ಯಕ್ಚುಲಿ ಇವಾಗ ನಿವೇಶನಗಳನ್ನು ರಚನೆ ಮಾಡಿದ್ರು, ಹಂಚಿಕೆ ಮಾಡಿರ್ತಾರಲ್ವ ಸರ್, 10 ವರ್ಷದೊಳಗಡೆ ಮನೆ ಕಟ್ಟಬೇಕು. ಒಂದು ನಿವೇಶನ ನನಗೆ ನಿವೇಶನನ ಅಲಾಟ್ ಮಾಡ್ತಾರೆ ಪ್ರಾಧಿಕಾರ, ದುಡ್ಡು ತೊಗೊಂಡು ಅಲಾಟ್ ಮಾಡ್ತದೆ ಅಂದಮೇಲೆ ಆ ಒಂದು ಇದಕ್ಕೆ 10 ವರ್ಷದೊಳಗೆ ನಾನು ಮನೆ ಕಟ್ಟಬೇಕು. ನಾನು ಮನೆ ಕಟ್ಟಲಿಲ್ಲ 10 ವರ್ಷದೊಳಗೆ ಪ್ರಾಧಿಕಾರ ಅದನ್ನು ಮುಟ್ಟುಗೋಲು ಹಾಕ್ಕೊಳ್ಬೇಕು. ಅದನ್ನು ಮಾಡ್ತಾಯಿಲ್ಲ. ಇಲ್ಲ ಮುಟ್ಕೋಲು ಹಾಕ್ಕೊಳ್ಳಿಲ್ಲ ಅಂದರೆ ಟೈಟ್ಲ್ ಡೀಡ್ ಫ್ರೀಯಾಗಿ ಉಚಿತವಾಗಿ ಟೈಟ್ಲ್ ಡೀಡ್ ಕೊಡಬೇಕಾಗುತ್ತೆ. ಅದನ್ನು ಮಾಡ್ತಾಯಿಲ್ಲ. ಟೈಟ್ಲ್ ಡೀಡ್ಗೂ ದುಡ್ಡು ಕಟ್ಸ್ಕೊತಿದ್ರೆ ಒಬ್ಬೊಬ್ರು ಒಂದೊಂದು ರೇಟ್ ಫಿಕ್ಸ್ ಮಾಡ್ತಾರೆ ಟೈಟಲ್ ಡೀಡ್ಗೆ. ಈಗ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ದೂರನ ಈಗ ಆಲ್ರೆಡಿ ಕೊಟ್ಟಿದ್ದೀರಾ ಅಥವಾ ಏನು? ಸರ್ ಇಲ್ಲ, ಕೊಟ್ಟಿಲ್ಲ. ಇವಾಗ ನೆಕ್ಸ್ಟು ನಾನು ಈಗ ಇವರು ನಮ್ಮ ಇಡಿ ಅಧಿಕಾರಿಗಳು ನನ್ನನ್ನು ಮುಂದಿನ ಯಾವುದಾದ್ರು ವಿಚಾರಣೆಗೆ ಕರಿತೀವಿ ಅಂತ ಹೇಳಿದ್ದಾರೆ. ಯಾವಾಗ ಕರೀತಾರೆ ನಾನು ಆವಾಗ ನಾನು ಹೇಳ್ತೀನಿ. ಯಾಕೆಂದರೆ ಈಗ ಇಡಿ ಅಧಿಕಾರಿಗಳೇನಾಗಿ ಈಗ ಒಂದು 5-6 ಅಧಿಕಾರಿಗಳು ಮಾತ್ರ ಇದು ಪ್ರಾಧಿಕಾರದ ತಹಸೀಲ್ದಾರು, ಕೆಲವೊಂದು PS ಸೆಕ್ಷನ್ ಅವರು ಮಾತ್ರ ಅವ್ರದ್ದು ಪರ್ಸನಲ್ ಡೀಟೇಲ್ ತೊಗೊಂಡಿದ್ದಾರೆ. ಪ್ರಾಧಿಕಾರದಲ್ಲಿ ಎಲ್ಲ ಎಂಪ್ಲಾಯೀಸ್ಗಳದ್ದು ಪರ್ಸನಲ್ ಡೀಟೇಲ್ ತೊಗೊಳ್ಳಿ, ಬ್ಯಾಂಕ್ ಖಾತೆಯಿಂದ ಇರ್ಬೋದು, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ಅವ್ರದ್ದು ಎಲ್ಲ ಪ್ರತಿಯೊಂದು ಡೀಟೇಲ್ ತೊಗೊಂಡು ತನಿಖೆ ಮಾಡಲಿ. ಆವಾಗ ಏನಾಗುತ್ತೆ, ಯಾರ್ಯಾರು ಈ ಅಕ್ರಮದಲ್ಲಿ ಹಣ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಹೊರಗಡೆ ಬರುತ್ತೆ, ತನಿಖೆಯಿಂದ ಹೊರಗಡೆ ಬಂದು ನ್ಯಾಯ ಸಿಗುತ್ತೆ ನಮಗೆ. ಕಂಬಳಿ ಸಂಬಂಧಪಟ್ಟಂಥ ದಾಖಲೆಗಳು ಯಾವ್ದಾದ್ರು ಇದಾವ ಅಥವಾ ಹೇಗೆ ಅಂತ? ಸರ್ ಕೆಲವು ದಾಖಲೆಗಳು ಇದ್ದಾವೆ, ನಮ್ಮ ಕಣ್ಣು ಮುಂದೆನೇ ಇದ್ದಾವಲ್ಲ ಸರ್. ಡೈಲಿ ಕಾರ್ಗಳೇನು ಮಾಡ್ತಾರೆ, ಅಲ್ಲೆಲ್ಲೋ ಒಂದು ಕಡೆ ನಿಲ್ಲಿಸ್ತಾರೆ, ಗೆಸ್ಟ್ ಹೌಸ್ ಕಡೆ ನಿಲ್ಲಿಸಿಬಿಟ್ಟು ಬರ್ತಾರೆ. ಅಲ್ಲಿಂದ ಬರ್ಬೇಕಾದ್ರೆ ಒಳ್ಳೆ ಮೆತ್ತಗೇನೋ ನಡ್ಕೊಂಡು ಬರ್ತಾರೆ. ಅವ್ರ ಕಾರ್ಗಳು ಅಲ್ಲೆಲ್ಲೋ ನಿಂತಿರ್ತವೆ. ಜಾಸ್ತಿ ಗಳಿಕೆ. ಹೌದು, ಖಂಡಿತ ಗಳಿಕೆ ಸರ್. 30 ಲಕ್ಷ ಕಾರಲ್ಲಿ ಓಡಾಡ್ತಾನೆ ಒಬ್ಬ ಡಿ ಗ್ರೂಪ್ ನೌಕರನ, ಎಲ್ಲೂ ಡೇಟಾ ಎಂಟ್ರಿ ಎಂಪ್ಲಾಯ್ಸ್ ಇರ್ಬೋದು, ಈ ಒಬ್ಬ ಸಾಮಾನ್ಯ ಕ್ಲರ್ಕ್ ಅಂದ್ರೆ ಎಲ್ಲಿಂದ ಬರೋಕ್ಕೆ ಸಾಧ್ಯ ಸರ್ ಅದು? ಹಾಗಾಗಿ ಇದನ್ನೆಲ್ಲ ತನಿಖೆ ಆಗಬೇಕು ಅಂತ ನಾನು ಹೋಗೋದ ಸರ್. ಇದು RTI ಕಾರ್ಯಕರ್ತ ಗಂಗರಾಜು ಅವರ ಸ್ಪಷ್ಟವಾದಂತಹ ಮಾತುಗಳು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 5,000 ಕೋಟಿಗೂ ಹೆಚ್ಚಿನ ಹಗರಣ ಆಗಿದೆ. CM ಸಿದ್ದರಾಮಯ್ಯ ಅವರ ಪ್ರಕರಣ ಒಂದು ಕಡೆ ಆದರೆ, ಮತ್ತೊಂದು ಭಾಗದಲ್ಲಿ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡಿದಂಥವರು ಇದರಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರ ಸಮಗ್ರವಾದಂಥ ತನಿಖೆ ಆಗಬೇಕು. ಅವರ ಬ್ಯಾಂಕ್ ಖಾತೆಗಳು, ಅವರ ಆಸ್ತಿ ಇವೆಲ್ಲವನ್ನು ಸಹ ಪರಿಶೀಲನೆ ಮಾಡಿದರೆ ಮಾತ್ರ ಈ ಎಲ್ಲ ಹಗರಣಗಳು ಹೊರಬರ್ತವೆ. ಈ ನಿಟ್ಟಿನಲ್ಲಿ ಹೋರಾಟವನ್ನು ಮುಂದುವರಿಸ್ತೇನೆ, ಇಡಿಗೆ ದೂರನ್ನು ನೀಡ್ತೇನೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.